ಎಲ್ಲರೂ ಹೇಳ್ತಾ ಇದ್ರು ಸಿನಿಮಾ ಅನ್ನೋದು ದುಡ್ಡಿರೋರಿಗೆ ಇಲ್ಲ ಯಾರಾದರೂ ಸಿನಿಮಾದಲ್ಲಿ ಬ್ಯಾಕ್ಗ್ರೌಂಡ್ ಇರೋರು ಇನ್ಫ್ಲೂಯೆನ್ಸ್ ಇರೋದಕ್ಕೆ ಮಾತ್ರ. ನಿನಗೆ ಇನ್ಫ್ಲೂಯೆನ್ಸು ಇಲ್ಲ, ದುಡ್ಡು ಇಲ್ಲ, ಸಿನಿಮಾದಲ್ಲಿ ಹೋಗಿ ನೀನು ಹೆಂಗೆ ಸ್ಟ್ಯಾಂಡ್ ಆಗ್ತೀಯಾ, ಏನು ಮಾಡ್ತೀಯಾ, ನಿಮ್ಮಪ್ಪ ದೊಡ್ಡ ಶ್ರೀಮಂತನ, ಪ್ರೊಡ್ಯೂಸರಾ, ಡೈರೆಕ್ಟ್ರಾ ಅಂತಲ್ಲ. ಸಿನಿಮಾಗಳು ಹೇಳ್ಬೇಕು ತುಂಬ ನನಗೆ ಅನಿಸೋದು ಹೌದಲ್ವಾ ಅಂತ ರಿಯಲಿಸ್ಟಿಕ್. ಆಮೇಲೆ ಕೆಲಸ ಇರಲಿಲ್ಲ, ನನಗೆ ಕಷ್ಟದಲ್ಲಿತ್ತು. ಆ ಟೈಮಲ್ಲಿ ನಾನು ಡಿಸೈಡ್ ಮಾಡಿದೆ ಇಲ್ಲ ಸಿನಿಮಾ ಬಿಟ್ಟು ಬೇರೆ ಏನಾದರೂ ಕೆಲಸಕ್ಕೆ ಹೋಗೋಣ ಅಂತ. ಆ ಟೈಮಲ್ಲಿ ಧೈರ್ಯ ತುಂಬಿದ್ದು ನನ್ನ ತಂದೆನೇ. 5,000 10,000 ಕೆಲಸಗಳು ಲೈಫ್ ಲಾಂಗ್ ಯಾವಾಗೂ ಸಿಗುತ್ತೆ ಕಣೋ, ಆದರೆ ಹೀರೋ ಆಗೋವಂಥ ಅವಕಾಶ ಸಿಗೋದು ಲೈಫಲ್ಲಿ ಒಂದೇ ಸರಿ. ಏನೇ ಕಷ್ಟ ಇರಲಿ ನಾವು ಫೇಸ್ ಮಾಡೋಣ, ಹೋಗು ನೀನು ಸಿನಿಮಾ ಹೀರೋ ಆಗಿ ನೀನು ಮುಂದುವರಿ, ಏನಾಗುತ್ತೋ ಫೈಟ್ ಮಾಡೋಣ ಅಂತೇಳಿ. ಸೊ ಬಹುಶಃ ಇವತ್ತು ನಾನೊಂದು ಸ್ಟಾರ್ ಆಗೋದಕ್ಕೆ ನನ್ನ ತಂದೆ ಅವತ್ತು ಆಡಿದ ಮಾತೆ ಒಂದು ಕಾರಣ ಅಂತ ಅನಿಸುತ್ತೆ. ಸೊ ಹಾಗಾಗಿ ಅಪ್ಪ, ಐ ಲವ್ ಯು. ಸರ್, ಈ ಚಿತ್ರದ ಚಿತ್ರೀಕರಣ ವೇಳೆ ನಿಮ್ಮ ತಂದೆ ಅದರ ಪಾತ್ರ ನೀವು ಮಾಡಬೇಕಾದ್ರೆ ನಿಮ್ಗೆ ನೆನಪಾಗಿದೆ? ಇಲ್ಲ, ಅದು ಯೂಶ್ವಲಾಗಿ ಎಲ್ರಿಗೂ ಆಗೇ ಆಗುತ್ತೆ. ಸೊ ಒಂದು ತಂದೆ ಕ್ಯಾರೆಕ್ಟರ್ ಅಂತ ಬಂದಾಗ ಎಲ್ಲರಿಗೂ ಆ ತಂದೆ ಕ್ಯಾರೆಕ್ಟರ್ ಕನೆಕ್ಟ್ ಆಗೇ ಆಗುತ್ತೆ. ಸಾಕಷ್ಟು ಸನ್ನಿವೇಶದಲ್ಲಿ ಕನೆಕ್ಟ್ ಆಗಿದೆ ನನಗೆ. ಸರಿ, ಸಿನಿಮಾದಲ್ಲಿ ನಿಮ್ಮ ಪಾತ್ರದ ಬಗ್ಗೆ? ನಿಮ್ಮ ಪಾತ್ರ ಬಗ್ಗೆ ಒಂದು ಸಾಫ್ಟ್ವೇರ್ ಇಂಜಿನಿಯರ್ ಒಂದು ಕ್ಯಾರೆಕ್ಟರ್ ಮಾಡಿದ್ದೇನೆ. ಸೊ ಹಾಗೆ ಇದರಲ್ಲಿ ಒಂದು ತಂದೆ ಮಕ್ಕಳ ಬಾಂಧವ್ಯದ ಬಗ್ಗೆ ನನಗೆ ಬೇರೆ ಥರ ಒಲವಿರುತ್ತೆ. ಸೊ ಒಂದು ಡಿಫ್ರೆಂಟ್ ಆಗಿರೋಂಥ ಒಂದು ಕ್ಯಾರೆಕ್ಟರ್. ಸರ್, ಪ್ರೇಮ ಪೂಜಮ್ ರಿಲೀಸ್ ಆಗಿ ಹತ್ತಿರ 2.5 ವರ್ಷ ಆಯಿತು. ಅದಾದಮೇಲೆ ನಿಮ್ದು ಯಾವುದೂ ಅನೌನ್ಸ್ ಮಾಡಿಲ್ಲ, ಜಸ್ಟ್ ಪ್ರೇಮ್ 27 ಅಂತ ಪೋಸ್ಟರ್ ಲಾಂಚ್ ಆಗಿತ್ತು. ಇಲ್ಲ, ಅದು ಬಂದು 27 ಬಂದು ಅದು ಬಂದು ಕತೆ ಸ್ವಲ್ಪ ಕರೆಕ್ಷನ್ ನಡೀತಾ ಇದೆ. ಆ್ಯಂಡ್ ಈ ತಿಂಗಳಲ್ಲೇ ನಿಮ್ಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಕೊಡ್ತೀನಿ. ಈ ವರ್ಷದಲ್ಲಿ ಯಾವ ಥರ ಮಾಡ್ಬೋದು? ಈ ವರ್ಷದಲ್ಲಲ್ಲ, ಈ ತಿಂಗಳಲ್ಲೇ ನಿಮ್ಗೆ ಒಂದು ಗುಡ್ ನ್ಯೂಸ್ ಕೊಡ್ತೀನಿ.